ಅಂಬೇಡ್ಕರ್ ಭವನಗಳು ಅಧ್ಯಯನ ಕೇಂದ್ರಗಳಾಗಲಿ. ಜ್ಞಾನಪ್ರಕಾಶ್ ಸ್ವಾಮೀಜಿ. ಭೋಗಾಪುರದಲ್ಲಿ ನೂತನ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆ. ಚಾಮರಾಜನಗರ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನಗಳನ್ನು ಅಧ್ಯಯನ ಕೇಂದ್ರಗಳಾಗಿ ಮಾಡಲೇಬೇಕು ಎಂದು ಮೈಸೂರಿನ ಉರುಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಹೇಳಿದರು. ತಾಲೂಕಿನ ಭೋಗಾಪುರ ಗ್ರಾಮದಲ್ಲಿ ನಡೆದ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಮಾತನಾಡಿದರು. ಅಂಬೇಡ್ಕರ್ ಸಮುದಾಯ ಭವನಗಳನ್ನು ತಾಲೂಕು ಹೋಬಳಿ ಗ್ರಾಮಗಳಲ್ಲಿ ಕಟ್ಟಿ ನಿಲ್ಲಿಸಿ ಅವುಗಳಿಗೆ ಧೂಳು ಹಿಡಿದುಕೊಂಡು ಫ್ಯಾನ್ಗಳು ಮುರಿದು ಬಿದ್ದು ಹೋಗಿದ್ದು, ಕಿಟಕಿ ಬಾಗಿಲುಗಳು ಹಾಳಾಗಿವೆ ಎಂದರು. ಅಂಬೇಡ್ಕರ್ ಎಂದರೆ ಭಾಷಣವಲ್ಲ, ತ್ಯಾಗ. ನಿಮ್ಮ ಮಕ್ಕಳು ಐಎಎಸ್, ಐಪಿಎಸ್, ಕೆಎಎಸ್ ಮಾಡಿದಾಗ ಮಾತ್ರ ಅಂಬೇಡ್ಕರ್ ಜೀವಂತವಾಗಿರುತ್ತಾರೆ. ಅವರು ಭಾಷಣ ಪ್ರತಿಮೆಯಲ್ಲ, ಅವರು ಬರವಣಿಗೆ ಪುಸ್ತಕದಲ್ಲಿ ಇದ್ದಾರೆ. ಹಾಗಾಗಿ ಮಕ್ಕಳ ಕೈಯಲ್ಲಿ ಅಂಬೇಡ್ಕರ್ ಪುಸ್ತಕ ಕೊಟ್ಟು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಓದಿಸಿದರೆ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಕ್ರಾಂತಿ ಮಾಡುತ್ತಾರೆ. ಈ ಕೆಲಸವನ್ನ ನೀವು ಮಾಡುವ ಮೂಲಕ ಅಂಬೇಡ್ಕರ್ ಕನಸು ನನಸು ಮಾಡಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸರ್ವರಿಗೂ ಮೀಸಲಾತಿ ಕೊಟ್ಟಿದ್ದಾರೆ. ಅವರ ಮೀಸಲಾತಿ ಋಣದಿಂದ ನಾನು 4 ಬಾರಿ ಶಾಸಕರಾಗಲು ಸಾಧ್ಯವಾಯಿತು. ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಹೋಗೋಣ ಎಂದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ, ಅಂಬೇಡ್ಕರ್ ಸಮುದಾಯ ಭವನಗಳು ಜೂಜು ಕೇಂದ್ರಗಳಾಗುತ್ತಿದೆ. ಅದರ ಬಗ್ಗೆ ಗ್ರಾಮದ ಯಜಮಾನರುಗಳು ಗಮನ ಹರಿಸಬೇಕು. ಸಮುದಾಯ ಭವನ ಒಳ್ಳೆಯ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಭೋಗಾಪುರ ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಪಿ ದೇವರಾಜು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಆರ್. ಮಹದೇವು, ಫಾಸ್ಟರೇ ಶಾಂತಿಕುಮಾರಿ, ದೀಪಾ ಅಕಾಡೆಮಿ ರವಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ನಾಗೇಂದ್ರ, ಪಿಡಿಒ ಮಾನಸ, ಕುದೇರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಈಶ್ವರ್, ಮುಖಂಡ ಮಹೇಶ್ ಕುದರ್, ಯಜಮಾನರಾದ ಮಹಾಲಿಂಗು, ಶ್ರೀಧರ್, ಮಲ್ಲಿಕಾರ್ಜುನ, ಮುಖಂಡರಾದ ಗುರುಲಿಂಗಯ್ಯ, ಶಿವಮಲ್ಲಯ್ಯ, ರವಿ, ಚನ್ನಕೇಶ್ವ, ಪ್ರಕಾಶ್, ಕೆಂಪುರಾಜು, ದರ್ಶನ್, ಸಚಿನ್, ಜಯರಾಮ್, ರಾಜೇಶ್, ಮೋಹನ್ ಹಾಗೂ ಗ್ರಾಮದ ಎಲ್ಲ ಕೋಮಿನ ಯಜಮಾನರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಲಕ್ಷ ಹಾಕ್ಬಿಟ್ಟವ್ರೆ. ಅಂಬೇಡ್ಕರ್ ಅಂದ್ರೆ ಭಾಷಣ ಅಲ್ಲ ಸ್ವಾಮಿ, ಅಂಬೇಡ್ಕರ್ ಅಂದ್ರೆ ತ್ಯಾಗ, ಅಂಬೇಡ್ಕರ್ ಅಂದ್ರೆ ಡೆಡಿಕೇಶನ್, ಅಂಬೇಡ್ಕರ್ ಅಂದ್ರೆ ಒಂದಿಷ್ಟು ತ್ಯಾಗ ಮಾಡ್ಬೇಕು ನಾವು. 40 ಲಕ್ಷ ಸರ್ಕಾರನ ನಂಬಲೇ ಇಲ್ಲ ಅವರು, ಬರೀ ಕಸ ಹೊಡೆಯರೆ 1 ಲಕ್ಷ ಹಾಕಿ ಅವನ್ನ ಇವಾಗ ಯುಕೆಗೆ ಕಳಿಸಿದ್ರು. ಮೊನ್ನೆ ನಾನು ಹೋಗಿದ್ದೆ, ಇಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಇನ್ನೊಬ್ಬ ಹುಡುಗ ಪೌರ ಕಾರ್ಮಿಕ ಹುಡುಗ, ಅವನು ಕೋರಮಂಗಲದಲ್ಲಿ, ಅವನಿಗೆ ಸನ್ಮಾನ ಮಾಡಿದೆ. ಅವ ಎಂತವನು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ನಲ್ಲಿ ಚೀಫ್ ಆಫೀಸರ್ ಯಾರು ಅಂದ್ರೆ ಕೋರಮಂಗಲದ ಕಸ ಹೊಡಿತಕ್ಕಂತ ಒಂದು ಮಗ ಮೋಹನ್, ಡಿವಿಷನಲ್ ಚೀಫ್ ಆಫೀಸರ್. ಅವ್ರಿಗೆ ಸನ್ಮಾನ ಮಾಡಿ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಕಸ ಹೊಡಿತಕ್ಕಂಥವ್ರು, ಕೊಳಕ್ನಲ್ಲಿ ಸ್ಲಮ್ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಇವತ್ತು ಯುಕೆಗೆ ಹೋಗ್ತಾರೆ ಅಂದ್ರೆ, ಭೋಗಾಪುರದ ಮಕ್ಕಳು CC ರೋಡ್ ಇದೆ, ಟಾರ್ ರೋಡ್ ಇದೆ, ಹಂಚಿನ ಮನೆಗಳವೆ, ಫಸ್ಟ್ ಕ್ಲಾಸ್ ಆಗಿದ್ದೀರಿ. ನೀವೆಲ್ಲ ಹೋಗ್ಬೇಕು, ನೀವೆಲ್ಲ ಹೋಗ್ಬೇಕು, ನೀವೆಲ್ಲ ಹೋಗ್ಬೇಕು. ಅದಕ್ಕೆ ದಯಮಾಡಿ ಅಂಬೇಡ್ಕರ್ ಭವನಗಳನ್ನ ನೀವು ಅಧ್ಯಯನ ಕೇಂದ್ರಗಳನ್ನಾಗಿ ಮಾಡಲೇಬೇಕು. ಇಲ್ಲ ಅಂದ್ರೆ ಮಾತ್ರ ನಿಮ್ ಗ್ರಾಮಕ್ಕೆ ಯಾವ ಕಾರಣಕ್ಕೂ ಬರಲ್ಲ ನಾವು. ಯಾಕೆಂದ್ರೆ ಅಂಬೇಡ್ಕರ್ ಭವನಗಳು ಕಟ್ಟಿ ತಾಲೂಕು ಹೋಬಳಿ ಊರುಗಳಲ್ಲಿ ಕಟ್ಟಿ ನಿಲ್ಲಿಸಿ ಅವಕ್ಕೆ ಧೂಳು ಹಿಡ್ಕೊಂಡು ಫ್ಯಾನ್ಗಳು ಮುರಿದು ಬಿದ್ದೋಗಿ ಕಿಟಕಿ ಬಾಗ್ಲ ಕಿತ್ಕೊ ಹೊಂಟೋಗಿ ಏನ್ರಿ ಇದ್ರ ಸ್ಥಿತಿಗತಿಗಳು ಅಂಬೇಡ್ಕರ್ ಭವನಗಳು. ಅದಕ್ಕೆ ಬಾಬಾ ಸಾಹೇಬ್ರ ಬಗ್ಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥ ಒಬ್ಬ ದೊಡ್ಡ ಗವರ್ನರ್ ಜನರಲ್, ಲಾಸ್ಟ್ ಗವರ್ನರ್ ಜನರಲ್ ಏನ್ ಬರೀತಾನೆ ಅಂದ್ರೆ, ಭಾರತದ ರಾಜ ಮಹಾರಾಜರು ಭಾರತದ ಚರಿತ್ರೆ ಬದಲಾಯಿಸಲಿಕ್ಕೆ ಈಟಿ, ಬರ್ಜಿ, ಮಚ್ಚು, ಕೊಡ್ಲಿ ಹಿಡ್ಕೊಂಡ್ರು, ಈ ದೇಶ ಬದಲಾಗ್ಲಿಲ್ಲ. ಆದ್ರೆ ಕೇವಲ ಪೆನ್ನಿನ ಮುಖಾಂತರವಾಗಿ ಇಡೀ ಭಾರತ ದೇಶದ ಚರಿತ್ರೆಯನ್ನೇ ಬದಲು ಮಾಡಿದ ಮಹಾನಾಯಕ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಬರೀತಾರೆ. ಭೋಗಾಪುರದ ಚರಿತ್ರೆ ಬದಲಾಗೋದು ಈಟಿ, ಬರ್ಜಿ, ಕತ್ತಿಗಳಿಂದಲ್ಲ. ಭೋಗಾಪುರದ ಚರಿತ್ರೆ ಬದಲಾಗೋದು ಪೆನ್ನಿನ ಮುಖಾಂತರವಾಗಿ. ನಿಮ್ಮ ಮಕ್ಕಳ ಕೈಯಲ್ಲಿ ಪೆನ್ ಕೊಟ್ರೆ ಅವರು ಭೋಗಾಪುರದ ಚರಿತ್ರೆಯನ್ನೇ ಬದಲು ಮಾಡಿಬಿಡ್ತಾರೆ. ಇದಾಗಬೇಕು.
ಸಂತೆಮರಳ್ಳಿ ಭಾಗ, ಕುದೇರ್ ಭಾಗ, ಕೆಂಪನ್ಪುರದ ಭಾಗ, ಈ ಭಾಗ ಕೆಸ್ತೂರು, ಹೊನ್ನೂರು, ದುಗ್ಗಟ್ಟಿ, ಯಳಂದೂರು, ಮಾಂಬಳಿ ಎಲ್ಲ ಒಂದು ಕಡೆಯಿಂದ ಪಟ್ಟಿ ಇದೆ ನನ್ನ ಹತ್ರ. ಯಾರು ಓದ್ತಾ ಇಲ್ಲ ಸ್ವಾಮಿ, ಯಾರು ಹೈಯರ್ ಸ್ಟಡಿ ಇಲ್ಲ. 7,029 ಹಳ್ಳಿಗಳಲ್ಲಿ ಊತ ಹಾಕ್ಲಿಕ್ಕೆ ಜಾಗ ಇಲ್ಲ, ಮಸಾಣ ಇಲ್ಲ ದಲಿತರಿಗೆ. 7,029 ಇವತ್ತಿನ ರಿಪೋರ್ಟ್ ಅದು, ಇವತ್ತಿನ ಅಂಕಿ ಅಂಶ. ದಲಿತರ ಸತ್ರ ಊತ ಹಾಕಕ್ ಜಾಗ ಇಲ್ಲ 7,029 ಗ್ರಾಮದಲ್ಲಿ. SLC PUC ಎಕ್ಸಾಮ್ಗೆ ಡ್ರಾಪ್ ಔಟ್ ಆಗಿರೋ ಎಷ್ಟು ಜನ ಚಾಮರಾಜನಗರ ಜಿಲ್ಲೆ ಒಳಗಡೆ? ಅವರೆಲ್ಲ ಈಗ ಏನ್ ಮಾಡ್ತಾರೆ ಅಂತ ನಾನು ಡಿಸ್ಕಸ್ ಮಾಡಿದೆ. ಛತ್ರದಲ್ಲಿ ಎಲೆ ಹಾಕಕ್ ಹೋಗ್ತಾ ಇದ್ದಾರೆ, ಚೌಲ್ಟ್ರಿಗಳಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ SLC PUC ಅವರು. ಯಾಕೆ ಹಿಂಗ್ ಹೋಗ್ತಿದ್ದಾರೆ? ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಪುಟ್ಟರಂಗ ಶೆಟ್ಟರು ಹಿರಿಯ ಶಾಸಕರು, AR ಕೃಷ್ಣಮೂರ್ತಿ ಅವರು ಹಿರಿಯ ಶಾಸಕರು, ಅವರ ತಂದೆ ಬೀರಾಚೇನವರು ಚನ್ನಪಟ್ಟಣದಲ್ಲಿ ಕಾರ್ ಅಡ್ಡಾಕ್ಬಿಡ್ತಾರೆ ರಾಜಯ್ಯ ಸಾಹೇಬರಿಗೆ. ಏನು ಅಂತ ಕೇಳ್ತಾರೆ. ಹೆಗಡೆ ಕೋಟೆ ಪಾಪ ಸರ್ವೇಯರು ಅರ್ಜಿ ಕೊಟ್ಟಿರ್ತಾನೆ, ರಾಜಯ್ಯ ಸಾಹೇಬ್ರೆ ನನಗೆ ವರ್ಗಾವಣೆ ಮಾಡಿ. ಯಾವುದೋ ಕೋಪದಲ್ಲಿ ಹೊರದು ಬಿಸಾಕ್ಬಿಡ್ತಾರೆ ರಾಜಯ್ಯನವರು. ಮಂಗಳೂರುಪೇಟೆಗೆ ಇನ್ನೇನು ಸ್ವಲ್ಪ ಮಳೂರು ಪಟ್ಟಣ ಅಂತ ಬರುತ್ತೆ, ಚನ್ನಪಟ್ಟಣ ಮುಂದಕ್ಕೆ ಕಾರ್ ನಿಲ್ಸಪ್ಪ ಅಂತ ಡ್ರೈವರಿಗೆ PA ಗಾಬರಿ. ಯಾಕೆ ಸರ್? ಅವನೇನೋ ಒಂದು ಅರ್ಜಿ ಕೊಟ್ಟ, ಯಾವ್ದಾಗ ಹರಿದಾಕ್ಬಿಟ್ಟೆ, ತಿರುಗಿಸು ಕಾರ ವಾಪಸ್ ಅಂದ್ರೆ. ತಿರುಗಿಸಿ ಆ ಅರ್ದು ಬಿದ್ದ ಪೀಸ್ಗಳನ್ನೆಲ್ಲ ಆಯ್ಬಿಟ್ಟು ನೋಡ ಅವನೇನ್ ಕೇಳೋನು. ಸ್ವಾಮಿ ಇವನು ಸರಗೂರು HD ಕೋಟೆಗೆ ಸರ್ವೇಯರ್ ಕೇಳೋಣ ಸ್ವಾಮಿ, ಅವನು ಮನೆಗೆ ಹೋಗುವಷ್ಟಲ್ಲಿ ಟೈಪ್ ಮಾಡಿ ಅವ್ನಿಗೆ ಆರ್ಡರ್ ಕಳಿಸ್ಬಿಡಪ್ಪ ಅನ್ನಂತಾರೆ ಆಚೆನವರು. ಇವ ಇನ್ನೇನ್ ಬೈಕೊಂಡು ಮನೆ ಸೇರ್ಬೇಕು ಯಾರೋ ಸರ್ವೇಯರು, ಆಗ್ಲೇ ಆ ಕಡೆಯಿಂದ ಅವ್ನು ಕೇಳೋ ಜಾಗಕ್ಕೆ ವರ್ಗಾವಣೆ ಬಂದಿತ್ತಂದ. ರಾಜಕಾರಣಿಗಳು ತಾಯಿತನದ ಹೃದಯ ಇರಬೇಕು, ತಾಯಿ ಹೃದಯ. ಅದು ಬೀರಾಚೇನವರು ರಾಗಿ ಹೊಲದಿಂದ ರಾಜಭವನಕ್ಕೆ ಹೋದಂತ ಮಹಾಪುಣ್ಯ ಪುರುಷ ಯಾರು? ಬೀರಾಚೇನವರು. ಇವತ್ತು ಅವ್ರ ಫೋಟೋಗಳು ಸಿದ್ದಯ್ಯನಪುರದಿಂದ ಹಿಡಿದು ಚಾಮರಾಜನಗರ, ಚಂದಕವಾಡಿ, ಬಿಸಿಲುವಾಡಿ, ಹಂಚವಾಡಿ ಗಂಟೆ ಹೋಗ್ತೀನಿ, ಅವ್ರ ಮನೇಲಿ ಫೋಟೋಗಳು. ಯಾಕೆಂದ್ರೆ ಫಾರೆಸ್ಟ್ ಲ್ಯಾಂಡ್ಗಳನ್ನ ಬಿಡಿಸ್ಕೊಟ್ಟಂತವ್ರು. ಇವತ್ತು ಈ ಭವನ ಕಟ್ಟಿದೀವಿ ನಾವು. ಈ ಭವನದಲ್ಲಿ ನಮ್ಮ ಮಕ್ಕಳಿಗೆ ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇರಬೇಕು, ಅದಕ್ಕೆ ಆದ್ಯತೆ ಕೊಡಬೇಕು. ಅಂತ ಕೆಲಸವನ್ನ ಭೋಗಾಪುರದ ಜನ ಮಾಡಬೇಕು. ಭಾಷಣಗಳು ಬೆಳಗಾನ ನಾವು ಮಾಡಬಹುದು, ಭಾಷಣಗಳು ನಮ್ಮ ಬದುಕನ್ನು ಬದಲಾಯಿಸಲ್ಲ. ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ. ಹೆಂಗೆ ಆ ಊರಲ್ಲಿ ಸ್ವಾಭಿಮಾನ್ಯದ ಸ್ವಾಮಿಗಳೇ ನಮ್ಮೂರಲ್ಲಿ ತಹಸೀಲ್ದಾರ್ಗಳು SP ಆಗಂಟ್ಲು ನಾವು ಉದ್ಘಾಟನೆ ಮಾಡಲ್ಲ ಅಂತ ಬಾಯ್ಕಟ್ ನಿಲ್ಸಿದ್ರು, ಅದಾದ್ಮೇಲೆ ನಮ್ಗೆ ಹೆಂಗ್ ಉದ್ಘಾಟನೆ ಕರೆದ್ರು ಹಂಗೆ ಇನ್ನು 5 ವರ್ಷ ಬಿಟ್ಕ ಬರ್ಬೋದು, ಇನ್ನು 10 ವರ್ಷ ಬಿಟ್ಕ ಬರ್ಬೋದು. ಇದ್ರೆ ನಾನು ಸ್ವಾಮಿಗಳೇ ಭಾಷಣ ಮಾಡಿದ್ರಿ, ಇವತ್ತು ನಮ್ಮ ಊರಲ್ಲಿ ರೆಡ್ ಲೈಟ್ ಕಾರ್ ಬಂದಿದೆ ನೋಡಿ, DC ಆಗಿದ್ದಾರೆ, ತಹಸೀಲ್ದಾರ್ ಆಗಿದ್ದಾರೆ, AC ಆಗಿದ್ದಾರೆ, IFS ಆಗಿದ್ದಾರೆ ಅಂತ ಹೇಳ್ಬೇಕು ನೀವು. ಆಗ ಅಂಬೇಡ್ಕರ್ ಜೀವಂತ ಇರ್ತಾರೆ. ಅಂಬೇಡ್ಕರ್ ಮೆರವಣಿಗೆ ನಿಲ್ಲ, ಅಂಬೇಡ್ಕರ್ ಬರವಣಿಗೆಯಲ್ಲಿದ್ದಾರೆ. ಅಂಬೇಡ್ಕರ್ ಪುತ್ಥಳಿಯಲ್ಲಿಲ್ಲ, ಅಂಬೇಡ್ಕರ್ ಪುಸ್ತಕದಲ್ಲಿದ್ದಾರೆ. ನಿಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಪುಸ್ತಕ ಕೊಟ್ಟು ಇಲ್ಲಿ ಓದಿಸಿ ಮುಂದೆ 5 ವರ್ಷಕ್ಕೆ ನೋಡಿಬೇಕಾದ್ರೆ ನೀವು ಅದ್ಭುತವಾದಂತ ಕ್ರಾಂತಿ ಮಾಡ್ತಾರೆ. ಈ ಕೆಲಸ ನೀವು ಮಾಡಬೇಕು. ಬಾಬಾ ಸಾಹೇಬ್ರ ಕನಸನ್ನು ನನಸು ಮಾಡಬೇಕು. ಈ ಮೀಸಲಾತಿ ಅದು ಇದೆಲ್ಲ ನಿಮ್ಗೆ ಗೊತ್ತಿದೆ, ಇಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ. ಬಸವಣ್ಣ 8 ವರ್ಷದ ಬಸವಣ್ಣ ಪಾಪ, ಜಗಜ್ಯೋತಿ ಬಸವಣ್ಣವರು ಮೇಲಾಗಲಲ್ಲೂ ಕೀಳಾಗಿರುವೆನು ನಿಮ್ಮ ಪಾವನ ಪಾದದ ಕೆಳಗೆ ಕೆರವಾಗಿರಿಸೇ ಕೂಡಲ ಸಂಗಮ ದೇವ ಅಂದ್ರು ಬಸವಣ್ಣ. ಅವ್ರ ತಾಯಿ ಮಾದಲಾಂಬಿಕೆ ಹಣ್ಣು ತಂದು ಕೊಟ್ರೆ ಹಣ್ಣು ನೀರು ಹಾಕ್ತಿದ್ಲನ್, ಅವ್ರ ಸೌದೆ ತಂದು ಕೊಟ್ರೆ ಸೌದೆ ನೀರು ಹಾಕ್ತಿದ್ಲನ್. ಬಸವಣ್ಣ 8 ವರ್ಷದವನು ಏನಮ್ಮ ಅನ್ಯಾಯ, ಅವ್ರ ಸೌದೆ ತಂದು ಕೊಟ್ರು ನೀರು ಹಾಕ್ತೀಯ, ಅವ್ರ ಹೂ ತಂದು ಕೊಟ್ರೆ ನೀರು ಹಾಕ್ತಿಲ್ಲ ಯಾಕಮ್ಮ ಅಂತಾನೆ. 8 ವರ್ಷದ ಬಸವಣ್ಣ. ಮಾದಲಾಂಬಿಕೆ ಹೇಳ್ತಾಳೆ, ಏ ಬಸವ ಅವರು ಶೂದ್ರರು, ಅವ್ರು ಮುಟ್ಟಿದನ್ನ ಹಂಗೆ ತಗೊಳಕಾಗುತ್ತೇನೋ, ತೀರ್ಥ ಹಾಕಿ ಶುದ್ಧಿ ಮಾಡಿ ತಗತೀನಿ ಅಂತಾಳೆ. ಯಾರು? ಮಾದಲಾಂಬಿಕೆ. ತಟ್ಟಂತ ಬಸವಣ್ಣ ಏನ್ ಹೇಳ್ತಾನೆ ಗೊತ್ತ, ಅಮ್ಮ ನೀನು ತೀರ್ಥ ಹಾಕಿ ಸೌದೆ ಶುದ್ಧಿ ಆಯ್ತು ಅನ್ನೋದಾದ್ರೆ, ತೀರ್ಥ ಹಾಕಿ ಹೂ ಶುದ್ಧಿ ಆಯ್ತು ಅನ್ನೋದಾದ್ರೆ ತಂದಿರುನಿಗೂ ಹಾಕ್ಬಿಟ್ಟು ಯಾಕಮ್ಮ ಒಳಗೆ ಕರ್ಕೋಬಾರ್ದು ಅಂತಾನೆ ಬಸವಣ್ಣ. ನೋಡಿ ಎಂತ ದೊಡ್ಡ ಜ್ಞಾನಿ. ನೀ ನೀರು ಹಾಕಿದ ತಕ್ಷಣ ಹೂ ಶುದ್ಧಿ ಆಯ್ತು ಅನ್ನೋದಾದ್ರೆ ತಂದಿರುನಿಗೂ ಹಾಕ್ಬಿಟ್ಟು ಕರ್ಕೊ ಒಳಕ್ಕೆ. ಸುಮ್ಮನೆ ಬಸವಣ್ಣ ಆಗಿಲ್ಲ,
ಬಸವಣ್ಣ ಬಹಳ ದೊಡ್ಡ ವ್ಯಕ್ತಿ. ಮಾದಾರ ಚೆನ್ನಯ್ಯನ ಮನೆಯ ಮಗನಾನು ಅಂದ್ರು ಬಸವಣ್ಣ. ಅಂತ ಬಸವಣ್ಣ, ಕನಕದಾಸರು, ವಾಲ್ಮೀಕಿ, ಬಹಳ ದೊಡ್ಡ ಉಪ್ಪಾರ, ಭಗೀರಥ, ಇವರೆಲ್ಲರೂ ಬಹಳ ದೊಡ್ಡ ಶರಣರು, ಬಹಳ ದೊಡ್ಡ ಚಿಂತಕರು ಅವರು. ಅಂತವ್ರ ಆಶಯಗಳನ್ನ ಇಟ್ಟುಕೊಂಡು ಊರಲ್ಲಿ ಜಲ್ಲಿ ಬೇರೆ, ಮರಳು ಬೇರೆ, ಸಿಮೆಂಟ್ ಬೇರೆ, ಕಬ್ಬಿಣ ಬೇರೆ ಆದ್ರೆ ಕಾಂಕ್ರೀಟ್ ಆದ್ದ ಅನ್ನೋದೇನ್ರಿ? ಎಷ್ಟು ಲೋಡ್ ಜಲ್ಲಿ ಇದ್ರೇನು, ಎಷ್ಟು ಲೋಡ್ ಸಿಮೆಂಟ್ ಇದ್ರೇನು, ಎಷ್ಟು ಲೋಡ್ ಕಬ್ಬಿಣ ಇದ್ರೇನು, ನೀರಿಲ್ಲ ಅಂದ್ರೆ? ಕಾಂಕ್ರೀಟ್ ಆಗ್ಬೇಕಾದ್ರೆ ಜಲ್ಲಿ, ಮರಳು, ಸಿಮೆಂಟು, ಕಬ್ಬಿಣ ಆದ್ರೆ ಮಾತ್ರ ಕಾಂಕ್ರೀಟ್ ಆಗೋದು. ಹಾಗೆ ಎಲ್ಲ ಜನಾಂಗರು ಒಟ್ಟಾಗಿದ್ರು ಮಾತ್ರ ಅಂಬೇಡ್ಕರ್ ಜೀವಂತ ಇರೋದು, ಬಸವಣ್ಣ ಜೀವಂತ ಇರೋದು. ಆ ಬೀದಿ ಬೇರೆ, ಈ ಬೀದಿ ಬೇರೆ, ಆ ಲೈನ್ ಬೇರೆ, ಈ ಲೈನ್ ಬೇರೆ ಅಂದ್ರೆ ನಾವು ಅಂಬೇಡ್ಕರ್ ಹೆಸರು ಹೇಳಕ್ಕೂ ಆಗಲ್ಲ, ಬಸವಣ್ಣ ಹೆಸರು ಹೇಳಕ್ಕೂ ಆಗಲ್ಲ, ವಾಲ್ಮೀಕಿ ಹೆಸರು ಹೇಳಕ್ಕೂ ಆಗಲ್ಲ. ಹಾಗಾಗಿ ಬಂಧುಗಳೇ, ಸಾಮರಸ್ಯವನ್ನ ಕಾಯ್ದುಕೊಂಡು ಸಂವಿಧಾನ ಓದಿಸಿದಿರಲ್ಲ, ಓದಿಸಿದ್ರ ಯಾರು ಓದಿಸಿದ್ದು? ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ. ಅದನ್ನು ಅವರು ಇಲ್ಲಿ ಪುನರುಚ್ಚಾರ ಮಾಡಿದ್ರು. ಇವತ್ತು ಮಹಿಳೆಯರ ದಿನಾಚರಣೆ. ಗಂಡಸರಿಗಿಂತ ಹೆಂಗಸರೇ ಕಾಣ್ತಾ ಇದ್ದೀನಿ. ತಾಯಂದಿರು ಚಪ್ಪಾಳಿ ನೀವಾರ ಹೊಡಿರಿ ಮಹಿಳೆಯರು. ಹಂಗಾರೆ ಬೋಧಾಪುರದಲ್ಲಿ 50% ಡಾಬಾ ಮಹಿಳೆಯರೇನಾ? ಸಮಾನವಾಗಾರು ಇದ್ದೀರಾ? ಅವರೇ ಜಾಸ್ತಿ. 20 ಸರ್ವೆ ರಿಪೋರ್ಟ್ ಪ್ರಕಾರ ಗಂಡಸರಿಗೆ ಹೆಂಗಸರಿಗೆ ಜಾಸ್ತಿ ಊರ್ಲಿ ಅಂತ ಹೇಳ್ತಾವ್ರೆ. 22 ಜನ ಮಹಿಳೆಯರ ಗಂಡಸರಿಗಿಂತ ಜಾಸ್ತಿ. ಅವ್ರು ನಿಮ್ಗೆಲ್ಲೂ ಕೂಡ ನಿಜಕ್ಕೂ ಕೂಡ ಗೌರವಿಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಸ್ಮರಿಸ್ಕೋಬೇಕು. ಹಿಂದೂ ಕೋಡ್ ಬಿಲ್ ಅನ್ನು ಜಾರಿ ಮಾಡೋ ಸಂದರ್ಭದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಗೌರವ ಸಲ್ಲಿಸಬೇಕು, ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಅದನ್ನ ಸಂಸತ್ನಲ್ಲಿ ಮಂಡಿಸಿದಾಗ ವಿರೋಧ ವ್ಯಕ್ತವಾಯಿತು. ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದರು ನಿಮ್ಗಳಿಗೋಸ್ಕರ. ಸರಿನಾ ಗುರುಗಳೇ? ತಪ್ಪಿದ್ರೆ ಹೇಳ್ತಿದ್ದೀನಿ ನನಗೆ. ನಿಮಗೋಸ್ಕರ ನಿಮ್ಮ ಧ್ವನಿಯಾಗಿ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರನಡೆದಂಥ ಪುಣ್ಯಾತ್ಮ. ಹಾಗಾಗಿ ಮಹಿಳೆಯರು ಇವತ್ತು ಗಂಡಸರಿಗಿಂತಲೂ ಕೂಡ ಬಹಳ ಗೌರವಯುತವಾಗಿ ಈ ಒಂದು ತಮ್ಮ ಮನೆಗಳನ್ನ ನೀವು ಬೆಳಗ್ತಾ ಇದ್ದೀರಾ. ನಿಮ್ಮ ಮಕ್ಕಳಿಗೆ ನೀವೇ ಮೊದಲ ಗುರುವಾಗಿ ನೀವು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀರಾ. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಜನತಾರಂಗ, ಪತ್ರಿಕಾರಂಗ ಅಂತ ಹೋಗೋಣ. ಹಿಂದೆ ಅದಕ್ಕೆ ಮೌಲ್ಯಗಳಿತ್ತು. ಮೌಲ್ಯಯುತವಾದ ರೀತಿಯಲ್ಲಿ ಶಾಸಕಾಂಗ ನಿರ್ವಹಣೆ ಮಾಡ್ತಾ ಇತ್ತು. ಕಾರ್ಯಾಂಗ ಅಂದ್ರೆ ಅಧಿಕಾರಿಗಳ ಒಂದು ಆಡಳಿತ ನಿರ್ವಹಣೆ ಆಗ್ತಾ ಇತ್ತು. ನ್ಯಾಯದಲ್ಲಿ ಅನ್ಯಾಯಕ್ಕಂತ ಒಳಗಾದಂಥವ್ರ ಪರವಂತ ನ್ಯಾಯಗಳು ಸಿಗ್ತಾ ಇತ್ತು. ಜನತಾರಂಗ ಅಂದ್ರೆ ನಿಮ್ಮ ಯಜಮಾನಗಳು, ಮುಖಂಡರುಗಳು, ನೀವು ಕೂಡ ಅಷ್ಟೇ ನ್ಯಾಯಯುತವಂತ ರೀತಿಯಲ್ಲಿ ನ್ಯಾಯ ಮಾಡಿಕೊಡ್ತಿದ್ದೀರಿ, ಅನ್ಯಾಯವಾದವ್ರ ಪರ ನಿಂತ್ಕೊಳ್ತಿದ್ದೀರಿ. ಪತ್ರಿಕಾರಂಗವು ಕೂಡ ಇವತ್ತು ಸ್ಪಷ್ಟವಾಗಿ ಪಾರದರ್ಶಕವಾಗಿ ವಿಚಾರಗಳನ್ನ ಜನತೆಗೆ ಮುಟ್ಟಿಸ್ತಾ ಇದೆ. ಇವತ್ತು ನಾವು ಮೌಲ್ಯಗಳನ್ನ ಈ 4-5 ಹಂತಗಳಲ್ಲಿ ಕಾಣ್ತಾ ಇದ್ದೀವಿ ಅಂದ್ರೆ ಬಹಳ ವಿರಳ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಅಸ್ತ್ರ ಅಂತ ಹೇಳಿ ನಮಗೆ ಅವಕಾಶ ಮಾಡಿಕೊಟ್ಟಂತೆ. 4 ವರ್ಣಗಳಲ್ಲಿ ನಾವು ಕೊನೆಯ ಭಾಗದ ವರ್ಣದ ಭಾಗದಲ್ಲಿ ಇದ್ದಂಥವ್ರು. ಅಂಥವ್ರಿಗೆ ನೀವು ಕೂಡ ಸರಿಸಮವಾದ ಬದುಕನ್ನು ಬದುಕಬೇಕು ಅಂತಕ್ಕಂಥದ್ದಕ್ಕೆ ಸಂವಿಧಾನದ ಅವಕಾಶವನ್ನು ಕಲ್ಪಿಸ್ಕೊಟ್ಟು